ನಮಸ್ಕಾರ. ವಿಸ್ತಾರ ವೀಕ್ಷಕರಿಗೆ ಸುದಿನ. ವೈರಾಗ್ಯ ಅನ್ನುವ ಒಂದು ಪದ ಇದೆ. ಈ ಪದ ಕೆಲವರಿಗೆ ಮಾತ್ರ ಸೀಮಿತ ಅಂತ ನಮಗನ್ಸುತ್ತೆ. ಏಕೆಂದರೆ ವೈರಾಗ್ಯ ನಮಗೆ ಇಷ್ಟವಾಗುವಂಥದ್ದಲ್ಲ. ವೈರಾಗ್ಯ ಅಂದರೆ ಎಲ್ಲ ಬಿಡಬೇಕು. ಬಿಡೋದು ಯಾರಿಗೆ ಇಷ್ಟ? ಕಟ್ಟಿಕೊಳ್ಳಬೇಕಾದದ್ದು ಬದುಕು. ಹುಟ್ಟಿದ ಮಗು ಬೆಳೀತಾ ಬೆಳೀತಾ ಕಟ್ಟಿಕೊಳ್ಳುತ್ತಲೇ ಸಾಗತ್ತೆ. ಅದು ಅದರ ಬದುಕನ್ನು ವಿಸ್ತಾರ ಮಾಡಿಕೊಳ್ತಾ ಹೋಗುತ್ತೆ. ವಿಸ್ತಾರ ಮಾಡಿಕೊಳ್ಳೋದು ಅಂದರೆ ಹಿಂದೆ ಇಲ್ಲದ್ದನ್ನು ಸೇರಿಸಿಕೊಳ್ತಾ ಹೋಗೋದು ಅಂತಲೇ ಅರ್ಥ. ಯಾರ ಪರಿಚಯವೂ ಇರಲಿಲ್ಲ ಹುಟ್ಟಿದಾಗ ಮಗುವಿಗೆ, ಅಥವಾ ಅಮ್ಮ ಮಾತ್ರ ಗೊತ್ತಿದ್ದಳು. ನಂತರ ಒಬ್ಬರು, ಇಬ್ಬರು, 5, 10 ಜನ, 100 ಜನ, 1000 ಜನ, ಎಷ್ಟೊಂದು ಪರಿಚಿತರನ್ನು ಪರಿಚಯ ಮಾಡ್ಕೊಳ್ತಾ ಹೋಗ್ತೀವಿ. ಮೊದಲು ಮಗುವಿನ ದೇಹದಲ್ಲಿ ಶಕ್ತಿ ಇರಲಿಲ್ಲ, ನಡೆಯೋದಕ್ಕೆ ಬರ್ತಾ ಇರಲಿಲ್ಲ, ಮಾತಾಡೋದಕ್ಕೆ ಬರ್ತಾ ಇರಲಿಲ್ಲ. ಅದನ್ನೆಲ್ಲ ಪಡ್ಕೊಳ್ತಾ ಹೋಗ್ತೀವಿ. ನಡೆಯೋದಕ್ಕೆ ಬಂತು, ಓಡೋದಕ್ಕೆ ಬಂತು, ಮಾತಾಡೋಕ್ಕೆ ಬಂತು, ಏನು ಬೇಕೋ ಅದನ್ನು ಮಾತನಾಡೋಕ್ಕೆ ಬಂತು, ಕಮ್ಯುನಿಕೇಷನ್ ಹೇಗೆ ಅನ್ನೋದು ಬಂತು, ಸ್ಪೀಚ್ ಮಾಡೋದು ಹೇಗೆ ಅಂತ ಬಂತು. ಹೀಗೆ ಸೇರಿಸಿಕೊಳ್ತಾ ಹೋಗ್ತೀವಿ ಬದುಕಿಗೆ. ಹೀಗೆ ಸೇರಿಸಿಕೊಳ್ತಾ ಹೋಗೋದೇ ಬದುಕು ಅಂತ ಅಂದಾಗ ಕಳೆದುಕೊಳ್ಳುವ ವೈರಾಗ್ಯ ಯಾರಿಗೆ ಬೇಕು? ಆದರೆ ವೈರಾಗ್ಯ ಇದ್ದವರು ನಮಗೆ ಕಾಣಿಸಿಕೊಳ್ತಾರೆ. ವರ್ತಮಾನದಲ್ಲೂ ಕಾಣಿಸಿಕೊಳ್ತಾರೆ, ಹಳೆಯ ಕಥೆಗಳಲ್ಲೂ ಕಾಣಿಸಿಕೊಳ್ತಾರೆ, ಇತಿಹಾಸದಲ್ಲೂ ಕಾಣಿಸಿಕೊಳ್ತಾರೆ, ಪುರಾಣದಲ್ಲೂ ಕಾಣಿಸಿಕೊಳ್ತಾರೆ. ಅವರು ಎಲ್ಲವನ್ನು ಬಿಟ್ಟಿರ್ತಾರೆ, ಬಿಟ್ಟು ಕಾಡು ಸೇರ್ತಾರೆ, ಅಲ್ಲೆಲ್ಲೋ ತಪಸ್ಸು ಮಾಡ್ತಾರೆ. ಎಂತೆಂಥವರಲ್ಲ, ಸಾಧುಗಳು, ಸಂತರು, ದಾರ್ಶನಿಕರು, ಅವಧೂತರು, ಎಷ್ಟು ಹೆಸರುಗಳಲ್ಲಿ ಗುರುತಿಸ್ತೇವೆ ನಾವು. ಅವರು ನಾವು ಕಟ್ಟಿಕೊಳ್ತಾ ಇದ್ದ ಬದುಕನ್ನೆಲ್ಲ ಬಿಟ್ಟು ಸಾಗುತ್ತಾರೆ. ಆದರೆ ಅವರು ಹೇಳ್ತಾರೆ, ಬಹಳ ಸುಖವಾಗಿದ್ದೀನಿ ಅಂತ, ಬಹಳ ಆನಂದವಾಗಿದ್ದೀನಿ ಅಂತ ಹೇಳ್ತಾರೆ. ನಾನು ನಿಮಗಿರುವ ದುಃಖ ಕಷ್ಟಗಳಿಂದ ದೂರ ಇದ್ದೀನಿ ಅಂತ ಹೇಳ್ತಾರೆ. ನಾವು ಮನೆಗಳಲ್ಲಿ ಅವರ ಫೋಟೋ ಹಾಕ್ಕೊಳ್ತೀವಿ. ಪ್ರಸನ್ನವಾದ, ಅರಳಿದ, ಯಾವ ಜೀವನದ ನೋವು ಇಲ್ಲದ ಮುಖ ಇರುವವರ ಫೋಟೋಗಳನ್ನು ಹಾಕ್ಕೊಳ್ತೀವಿ. ಏಕೆಂದರೆ ನಮಗೆ ಬೇಕಾಗಿರೋದು ಅದು ಯಾವುದು? ಆ ಆನಂದ, ಆ ನೆಮ್ಮದಿ. ಅದು ನಮ್ಮಲ್ಲಿಲ್ಲ. ಯಾರಲ್ಲಿದೆಯೋ ಅವರ ಫೋಟೋ ಹಾಕ್ಕೊಂಡು ನೋಡ್ತಾ ಇರ್ತೀವಿ, ಓಹೋ ಇಲ್ಲೊಂದು ನೆಮ್ಮದಿ ಕಂಡುಕೊಂಡಿದ್ದಾರೆ ಇವರು ಅಂತ. ಈ ನೆಮ್ಮದಿ ಅವರಿಗೆ ಸಿಕ್ಕಿದೆ ಅಂತ ಹೇಳ್ತಾರೆ, ನಮಗೆ ನೆಮ್ಮದಿ ಸಿಕ್ಕಿಲ್ಲ. ನಾವು ಇದೇ ನೆಮ್ಮದಿಗಾಗಿ ಕಟ್ಟಿಕೊಳ್ತಾ ಸಾಗಿದ್ದೀವಿ. ಅವ್ರು ಹೇಳ್ತಾರೆ, ಇದನ್ನು ಬಿಡು, ನೆಮ್ಮದಿ ಸಿಗತ್ತೆ. ಹೀಗೆ ಈ ವೈರಾಗ್ಯ ಅನ್ನೋದು ಒಂದು ವಿಚಿತ್ರ ವಸ್ತುವಾಗಿಯೇ ಕುಳಿತುಕೊಳ್ಳುತ್ತೆ. ನಮಗೆ ನೆಮ್ಮದಿ ಬೇಕು, ಆದರೆ ಅದಕ್ಕಾಗಿ ಬೇರೇನೂ ಬೇಕು. ಅವರಿಗೆ ನೆಮ್ಮದಿ ಸಿಕ್ಕಿದೆ, ಅದಕ್ಕೆ ಅವರಿಗೆ ಬೇರೇನೂ ಬೇಡ ಅನ್ನುವಂಥದ್ದು ಅಂತ. ಇದು ವೈರಾಗ್ಯದ ಕಥೆ. ನಮಗೂ ಅನ್ನಿಸತ್ತೆ, ವೈರಾಗ್ಯ ಇದ್ದರೆ ಈ ನೆಮ್ಮದಿ ಸಿಕ್ತಿತ್ತಲ್ಲ ಅಂತ. ಆದರೆ ಪಡೆದುಕೊಳ್ಳೋದಕ್ಕೆ ನಾವು ಸಿದ್ಧರಾಗೋದಿಲ್ಲ ಅಂತ. ಆದರೆ ವಾಸ್ತವ ಏನು ಗೊತ್ತಾ? ಈ ವೈರಾಗ್ಯ ಇರುವವರು, ವೈರಾಗ್ಯ ಇಲ್ಲದವರು ಅಂತ 2 ಗುಂಪು ಇಲ್ಲ ಬದುಕಿನಲ್ಲಿ. ಹಾಗಂದ್ರೆ ಏನು ಅಂತ ಅಂದರೆ, ಬದುಕಿನಲ್ಲಿ ಎಲ್ಲ ವ್ಯಕ್ತಿಗಳಿಗೆ ಅಥವಾ ಸೃಷ್ಟಿಯಲ್ಲಿರುವ ಎಲ್ಲ ವ್ಯಕ್ತಿಗಳು ವಿರಾಗಿಗಳೇ. ಎಲ್ಲರಿಗೂ ವೈರಾಗ್ಯ ಇದ್ದೇ ಇದೆ. ವೈರಾಗ್ಯ ಇದ್ದೇ ಇದೆ. ವೈರಾಗ್ಯ ಇಲ್ಲದ ಒಬ್ಬನೇ ಒಬ್ಬ ವ್ಯಕ್ತಿ ಇಲ್ಲ ಅಂತ. ನಮ್ಮ ಗುರುಗಳಾದ ಪೂಜ್ಯ ರಾಮಭದ್ರಾಚಾರ್ಯರು ಈ ವೈರಾಗ್ಯದ ಬಗ್ಗೆ ಬಹಳ ಒಳ್ಳೆ ಮಾತನಾಡ್ತಾ ಇದ್ರು. ವೈರಾಗ್ಯ ನನಗೂ ಇದೆ, ನಿಮಗೂ ಇದೆ ಅಂತ ಹೇಳ್ತಾ ಇದ್ರು ಅವರು. ನಮಗೆಲ್ಲಿದೆ ಅಂತ ಅಂದರೆ, ನಿದ್ರೆ ಮಾಡ್ತೀಯಲ್ಲಪ್ಪ, ಆಗ ಇರೋದು ಏನು ನಿನ್ನಲ್ಲಿ ಅಂತ. ಎಚ್ಚರಿರುವಾಗ ಇದು ಬೇಕು, ಅದು ಬೇಕು ಅಂತ ಕಟ್ಕೊಂಡಿದ್ದೀವಿ. ಏನೇನೋ ಆಗಬೇಕು ಅಂತ ಬಯಸ್ತೀವಿ. ಹಣ ಮಾಡಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಬೆಳಿಬೇಕು, ಹೆಸರು ಬೇಕು, ಪ್ರಮೋಷನ್ ಬೇಕು, ಎಷ್ಟೆಲ್ಲ ಕಟ್ಕೊಳ್ತೀವಿ. ಮೈ ಮೇಲೆ ಬಂಗಾರ ಹಾಕ್ಕೋತೀವಿ, ದೊಡ್ಡ ಮನೆ ಕಟ್ಕೊಳ್ತೀವಿ. ಆದರೆ ನಿದ್ರೆ ಮಾಡುವಾಗ ನಿದ್ರೆಯಲ್ಲಿ ಮನೆ ಇಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಇಲ್ಲ, ಪ್ರಮೋಷನ್ ಇಲ್ಲ, ನಮಗಿದ್ದ ಅಧಿಕಾರ ಇಲ್ಲ, ನಮ್ಮ ಜನಪ್ರಿಯತೆ ಇಲ್ಲ, ನಾವು ಬಯಸಿ ತಿನ್ನುವ ಊಟ ಇಲ್ಲ, ಯಾವುದೂ ಇಲ್ಲ. ನಿದ್ರೆಯಲ್ಲಿ ಎಲ್ಲವನ್ನ ಕೈ ಬಿಟ್ಟಿದ್ದೇವೆ. ಅವರು ಮಗುವಿನ ಉದಾಹರಣೆ ಕೊಡ್ತಾ ಇದ್ರು. ಮಗು ಕೈಯಲ್ಲಿ ಆಟಿಕೆ ಇಟ್ಕೊಂಡು ಆಡ್ತಾ ಇರತ್ತೆ, ಅದಕ್ಕೆ ನಿದ್ರೆ ಬರ್ತಾ ಇರತ್ತೆ, ಆದರೂ ಆಟಿಕೆ ಕೈಯಿಂದ ಬಿಡೋದಿಲ್ಲ. ಆಗ ತಾಯಿ ಮಗುವಿನ ಕೈಯಿಂದ ಆಟಿಕೆ ಬಿಡಿಸೋದಕ್ಕೆ ಹೊರಡ್ತಾಳೆ. ಮಗು ಹಠ ಮಾಡುತ್ತೆ, ರಚ್ಚೆ ಹಿಡಿಯುತ್ತೆ, ಆಟಿಕೆ ಬಿಡೋದಕ್ಕೆ ಸಿದ್ಧ ಆಗೋದಿಲ್ಲ. ಆದರೆ ಸ್ವಲ್ಪ ಹೊತ್ತು ಕಳೆದು ಆಡ್ತಾ ಆಡ್ತಾ ಹಾಗೆಯೇ ಅದು ನಿದ್ದೆ ಮಾಡುತ್ತಲ್ಲ, ನಿದ್ದೆ ಮಾಡಿದಾಗ ಕೈ ತಾನಾಗಿ ಬಿಚ್ಕೊಂಡಿರುತ್ತೆ.
ಯಾವುದನ್ನು ಅಮ್ಮ ಬಿಡಿಸಲು ಬಂದಾಗಲೂ ಗಟ್ಟಿಯಾಗಿ ಹಿಡ್ಕೊಂಡಿತ್ತೋ ನಿದ್ದೆ ಬಂದಾಗ ಮಗು ಆ ಆಟಿಕೆಯನ್ನು ತಾನಾಗಿ ಕೈ ಬಿಟ್ಟಿದೆ ಅಂತ. ಅಂದರೆ ನಿದ್ರೆ ಇಂತಹ ವೈರಾಗ್ಯ ಕೊಡುತ್ತೆ, ಎಲ್ಲವನ್ನ ತಾನೇ ಬಿಡಿಸಿ ಬಿಡುತ್ತೆ ಅಂತ. ಇದು ವೈರಾಗ್ಯ. ಈ ವೈರಾಗ್ಯ ನಮ್ಮೆಲ್ಲರಿಗಿದೆ. ನಿದ್ರೆಯಲ್ಲಿ ಈ ವೈರಾಗ್ಯ ಇರೋದ್ರಿಂದಲೇ ನಮ್ಮ ದೊಡ್ಡ ಸುಖ ನಿದ್ರೆಯಲ್ಲಿ ಕಾಣ್ತೀವಿ ನಾವು. ನಿಜವಾಗಿ ಹೇಳಬೇಕು ಅಂತ ಅಂದರೆ ನಾವು 24 ಗಂಟೆಯಲ್ಲಿ ಬಹಳ ಆರಾಮಾಗಿ ಇದ್ದಿದ್ದು ಯಾವಾಗ ಅಂದರೆ ನಿದ್ರೆ ಮಾಡ್ತಾ ಇದ್ದಾಗ ಮಾತ್ರ. ಬೇರೆ ಎಲ್ಲ ಸಮಯದಲ್ಲಿ ನಮ್ಮ ಸಂತೋಷದ ಪಕ್ಕದಲ್ಲೊಂದು ದುಃಖವೋ, ನೋವೋ, ಮುಜುಗರವೋ, ಭಯವೋ, ಆತಂಕವೋ, ಕಿರಿಕಿರಿಯೋ ಏನೋ ಒಂದಿರುತ್ತೆ. ಏನೋ ಒಂದನ್ನು ಅನುಭವಿಸ್ತಲೇ ಸುಖ ಪಡ್ತಾ ಇರ್ತೀವಿ. ನಿದ್ರೆಯಲ್ಲಿ ಇದೆಂಥದ್ದೂ ಇಲ್ಲದ ನೆಮ್ಮದಿಯನ್ನು ಅನುಭವಿಸ್ತಾ ಇರ್ತೀವಿ ಅಂತ. ಎಲ್ಲವನ್ನೂ ಮಾಡಿಯೂ ಕೊನೆಗೆ ಆ ನಿದ್ರೆಗಾಗಿ ನಮ್ಮ ಪ್ರಯತ್ನ ಇದೆಯೇನನ್ನೋ ಥರ ಬದುಕು ಕಟ್ಕೊಳ್ತೀವಿ ಅಂತ. ದೊಡ್ಡ ಮನೆ ಕಟ್ಕೊಂಡಿದೆಯಲ್ಲ, ನಾಳೆಯಿಂದ ನಿದ್ರೆ ಬೇಡ ನಿನಗೆ ಅಂದರೆ ಇಲ್ಲ 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 ನಿದ್ರೆ ಮಾಡಲೇಬೇಕು ಅಂತ. ಮನೆಯ ಮುಖ್ಯ ಜಾಗ ಯಾವುದು ಅಂತ ಅಂದರೆ ಮಲಗುವ ಕೋಣೆ ಕಟ್ಕೊಂಡಿರ್ತೀವಿ ಅಂತ. ಹಾಗಾಗಿ ನಾವು ಹಂಬಲಿಸೋದು ನಿದ್ರೆಯನ್ನು ಅಂತ. ಎಚ್ಚರದಲ್ಲಿ ಸಿಗುವ ಯಾವುದನ್ನೂ ಅಲ್ಲ. ಊಟ ಅಲ್ಲ, ತಿಂಡಿ ಅಲ್ಲ, ಪ್ರಮೋಷನ್ ಅಲ್ಲ, ಅಧಿಕಾರ ಅಲ್ಲ, ಜನಪ್ರಿಯತೆ ಅಲ್ಲ, ಹಣ ಅಲ್ಲ, ಎಂಥದ್ದೂ ಅಲ್ಲ. 24 ಗಂಟೆಗಳಲ್ಲಿ ದೊಡ್ಡ ಬಯಕೆ ನಮ್ಮದು ಯಾವುದು ಅಂದರೆ ಎಲ್ಲವನ್ನ ಕೈ ಬಿಡುವ ನಿದ್ರೆ ಅಂತ. ಹಾಗಾಗಿ ವಿರಾಗಿಗಳು ಹೇಳಿದ್ರು, ನೋಡು ನಿದ್ದೆಯಲ್ಲಿ ಸುಖ ಕಾಣ್ತೀಯಲ್ಲ, ಎಲ್ಲ ಬಿಟ್ಟರೆ ಸುಖ ಅಂತ. ಹಾಗಂತ ಎಲ್ಲ ಬಿಡಬೇಕಾಗಿಲ್ಲ ಅಂತ, ಎಲ್ಲವನ್ನೂ ಬಿಡಬೇಕಾಗಿಲ್ಲ. ಎಲ್ಲ ಬಿಡೋದು ಅನ್ನೋದಕ್ಕೆ ಬಹಳ ಅರ್ಥ ಇದೆ. ಬಿಡೋದು ಎಲ್ಲಿ ಅಂತ ನಾವು 2 ತರಹದ ವಿರಾಗಿಗಳನ್ನು ನೋಡ್ತೇವೆ. ಎಲ್ಲ ಬಿಟ್ಟು ಕಾಡು ಸೇರುವ ವಿರಾಗಿಗಳು, ಸನ್ಯಾಸಿಗಳಾಗುವವರು, ಯತಿಗಳಾಗುವವರು, ಅವಧೂತರಾಗುವವರು, ಹಾಗೆ ಇರುವ ಒಂದು ತರಹದವರನ್ನು ನೋಡಿದ್ರೆ, ನಾವು ಇನ್ನೊಂದು ಕಡೆಯಲ್ಲಿ ಕೃಷ್ಣನಂಥ ವಿರಾಗಿಗಳನ್ನು ನೋಡ್ತೇವೆ ಅಂತ. ಕೃಷ್ಣ ರಾಜನಾಗಿದ್ದವ, ರಾಜ ಅಂದರೆ ರಾಜಕುಮಾರನಾಗಿದ್ದವ. ರಾಜ ಪಟ್ಟ ಏರಲಿಲ್ಲ ಅನ್ನೋದು ಬಿಟ್ಟರೆ ಅದು ಎಷ್ಟು ರಾಜರುಗಳನ್ನು ಅವನೇ ಮಾಡಿದ್ದು, ಕಿಂಗ್ ಮೇಕರ್ ಆಗಿದ್ದ. ಅವತ್ತಿನ ದ್ವಾರಕ್ಕೆ ಅತ್ಯಂತ ಶ್ರೀಮಂತ ನಗರಿಯಲ್ಲಿ ಅಲ್ಲಿ ಇಲ್ಲದ ವೈಭೋಗಗಳಿರಲಿಲ್ಲ. ಕೃಷ್ಣ ಅದೆಲ್ಲದರ ನಡುವೆ ಇದ್ದಿದ್ದ ಅಂತ. ಕೃಷ್ಣನ ಮೂರ್ತಿಯನ್ನು ಏನೋ ಕಲ್ಪಿಸಿಕೊಂಡ್ರೆ ಪೀತಾಂಬರ ಉಟ್ಟು ಮೈಯೆಲ್ಲ ಬಂಗಾರ ತೊಟ್ಟು ಇರುವ ಕೃಷ್ಣನನ್ನು ನೋಡ್ತೇವೆ ಅಂತ. ಒಂದಷ್ಟು ಶ್ರೀಮಂತಿಕೆಯ ನಡುವೆ, ನಾವಿವತ್ತು ಕಲ್ಪಿಸಿಕೊಳ್ಳುವ ಶ್ರೀಮಂತಿಕೆಗಿಂತ ಎಷ್ಟೋ ದೊಡ್ಡ ಶ್ರೀಮಂತಿಕೆಯ ನಡುವೆ, ನಮ್ಮ ಕೈಯಲ್ಲಿ ಇರುವ ಈ ಎಲ್ಲ ಅಧಿಕಾರಕ್ಕಿಂತ ಮೀರಿದ ಅಧಿಕಾರ ಅಂತ. ಇವತ್ತು ಜಗತ್ತಿನ ಎಲ್ಲ ದೇಶಗಳನ್ನು ಯಾರು ಆಳಬೇಕು ಅಂತ ನಾನು ತೀರ್ಮಾನ ಮಾಡ್ತೀನಿ ಎನ್ನುವ ಕಿಂಗ್ ಮೇಕರ್ ಹುಟ್ಕೊಳ್ಳೋಕೆ ಪ್ರಯತ್ನ ಪಟ್ಟರು ಎಷ್ಟೋ ಜನ ಆಗಲಿಲ್ಲ. ಆದರೆ ಕೃಷ್ಣ ಹಾಗಾಗಿದ್ದ ಅಂತ. ಅವನು ಯಾವ ದೇಶಗಳ ರಾಜರುಗಳು ದುಷ್ಟರಾದರೂ ಅವರನ್ನು ಬದಿಗೆ ಸರಿಸಿ ಯಾರನ್ನೋ ತಂದು ನಿಲ್ಲಿಸ್ತಿದ್ದ ಅಂತ. ಅಂದರೆ ಮನಸ್ಸು ಮಾಡಿದರೆ ಯಾವ ರಾಜನನ್ನೂ ಬದಲಾಯಿಸುವಷ್ಟು ಅಧಿಕಾರ ಅವನ ಹತ್ರ ಇತ್ತು. ಅಂದರೆ ಭೂಮಂಡಲದ ಅಧಿಕಾರವೇ ಅವನಲ್ಲಿತ್ತು. ಅನಭಿಷಿಕ್ತ ಸಮ್ರಾಟನಾಗಿದ್ದ ಅವನು ಜಗತ್ತಿಗೆ ಅಂತ ಹೇಳಬೇಕು. ಆದರೆ ಅವನು ಅದೆಷ್ಟು ವಿರಾಗಿಯಾಗಿದ್ದ ಅಂತ ಅಂದರೆ ಎಲ್ಲರನ್ನೂ ಕಟ್ಟಿಕೊಂಡಿದ್ದ, ಯಾವುದನ್ನೂ ಕಟ್ಟಿಕೊಂಡಿರಲಿಲ್ಲ. ಯಾದವರಿಗೆ ಒಂದು ನೆಲೆ ಒದಗಿಸಿದವನು ಕೃಷ್ಣ. ಯಾದವರು ಅಂತ ಒಂದು ಜನಾಂಗ ಇತ್ತು. ಅದರ ಮೇಲೆ ಜರಾಸಂಧ ಮೊದಲಾದವರ ದಾಳಿ ನಡೀತಾ ಇತ್ತು. ಬಹಳ ಸಮರ್ಥವಾದ ವೀರರಾದ ಗುಂಪು ಅದು. ಆದರೆ ಅವರಲ್ಲೊಂದು ಸಂಘಟನೆ ಇರಲಿಲ್ಲ, ಅವರಿಗೊಂದು ಗಟ್ಟಿಯಾದ ಬಲ ಇರಲಿಲ್ಲ. ಆ ಕಾಲದ ದೊಡ್ಡ ಪ್ರತಿಷ್ಠಿತ ಮತ್ತು ಸಮರ್ಥ ರಾಜನಾದ ಜರಾಸಂಧ ಅವರ ವಿರೋಧಿಯಾಗಿದ್ದ. ನಿರಂತರವಾಗಿ ಯಾದವರ ಮೇಲೆ ದಾಳಿ ಮಾಡ್ತಾ ಇದ್ದ. ಆಗ ಬಂದು ಯಾದವರನ್ನು ಸಂಘಟಿಸಿ, ಅಲ್ಲಿ ಬೇರೆ ಬೇರೆ ಕುಲಗಳಿದ್ವು, ವೃಷ್ಣಿಗಳು, ಬೇರೆ ಬೇರೆ ಕುಲಗಳಿದ್ವಲ್ಲ, ಅವುಗಳನ್ನೆಲ್ಲ ಸೇರಿಸಿ ಒಂದು ಸಂಘಟನೆ ಮಾಡಿ ಜರಾಸಂಧ ಬಂದು ದಾಳಿ ಮಾಡದಂತೆ ಸಮುದ್ರದಲ್ಲಿ ಒಂದು ನಗರ ಕಟ್ಟಿ ಅವರಿಗೆ ಸಂಪೂರ್ಣ ರಕ್ಷಣೆಯನ್ನು ಕೊಟ್ಟು ಒಳ್ಳೆಯ ಬದುಕನ್ನು ಕಟ್ಟಿಕೊಟ್ಟವ ಕೃಷ್ಣ. ಹಾಗಾಗಿ ಯಾದವರಿಗೊಂದು ಬದುಕು ಸಿಕ್ಕಿದರೆ, ಯಾದವರನ್ನು ಕಾಪಾಡಿದ್ದು ಅಂತ ಇದ್ದರೆ ಅದು ಕೃಷ್ಣನಿಂದ ಅಂತ. ಆದರೆ ಇದೇ ಕೃಷ್ಣ ತನ್ನ ಅವತಾರ ಸಮಾಪ್ತಿಯ ಕಾಲದಲ್ಲಿ ಒಬ್ಬನೇ ಒಬ್ಬ ಯಾದವ ಉಳಿಯದಂತೆ ನಾಶ ಮಾಡಿ ಹೋಗ್ಬಿಡ್ತಾನೆ ಅಂತ. ಅವನ ಕಣ್ಣೆದರಿಗೆ ಯಾದವರಲ್ಲಿ ಹೊಡೆದಾಟ ಆರಂಭ ಆಗುತ್ತೆ. ಯಾದವಿ ಕಲಹ ಅಂತ ಇವತ್ತು ಕರಿತೀವಿ ನಾವು. ಯಾವುದೋ ಕಾರಣಕ್ಕೆ ಇಬ್ಬರು ವ್ಯಕ್ತಿಗಳ ನಡುವೆ ಉಂಟಾಗುವ ಚರ್ಚೆ ಅದು ವಾದವಾಗಿ, ವಿವಾದವಾಗಿ, ಗಲಾಟೆಯಾಗಿ, ಹೊಡೆದಾಟವಾಗಿ, ಕೊನೆಗೆ ಯುದ್ಧವಾಗಿ
ಒಬ್ಬರನ್ನೊಬ್ಬರು ಯಾರು ಯಾರನ್ನ ಕೊಲ್ತಾ ಇದ್ದಾರೆ ಅಂತಿಲ್ಲದೆ ಕೊಂದ್ಬಿಡ್ತಾರೆ. ತಂದೆ, ಮಕ್ಕಳು, ಅಣ್ಣ ತಮ್ಮ, ಬಂಧುಗಳು ಎಲ್ಲರನ್ನ ಕೊಲ್ತಾರೆ. ಕೊನೆಗೆ ಕೃಷ್ಣ ಅಳಿದುಳಿದವರೆಲ್ಲರನ್ನೂ ಕೊಂದು ಹೊರಟು ಹೋಗ್ತಾನೆ ಅಂತ. ಅಂದರೆ ಒಂದು ಕಾಲದಲ್ಲಿ ಯಾದವರಿಗಾಗಿ ಕೃಷ್ಣ ಪಟ್ಟ ಪರಿಶ್ರಮ ಎಷ್ಟು, ಯಾದವರ ರಕ್ಷಣೆಗಾಗಿ ತನ್ನಿಡೀ ಬದುಕನ್ನು ಮೀಸಲಾಗಿಟ್ಟವ ಅವನು. ಆದರೆ ಅದೇ ಯಾದವರು ದಾರಿ ತಪ್ಪಿದಾಗ, ಅದೇ ಯಾದವರೇ ದುಷ್ಟರಾಗಿ ಪರಿಣಮಿಸಿದಾಗ ಎಲ್ಲ ಯಾದವರನ್ನು ನಿರ್ದಯವಾಗಿ ಅವರ ಜೊತೆಗೆ ಯಾವ ಬಾಂಧವ್ಯವೂ ಇಲ್ಲವೇನೋ ಅನ್ನುವಂತೆ ಸಂಹಾರ ಮಾಡಿದವನು ಕೃಷ್ಣ ಅಂತ. ಇದು ವೈರಾಗ್ಯ. ಹಾಗಿದ್ರೆ ಕೃಷ್ಣ ಅನುಭವಿಸಲಿಲ್ವಾ ಬದುಕಿನ ಸೌಲಭ್ಯಗಳನ್ನು, ಸೌಕರ್ಯಗಳನ್ನು, ಸಂಪತ್ತನ್ನು? ಅಂದರೆ ಅನುಭವಿಸಿದ್ದ. ಅವನು ಸಂಸಾರಿಯಾಗಿದ್ದ, ಮಕ್ಕಳಿದ್ರು, ಮೊಮ್ಮಕ್ಕಳಿದ್ರು, ಎಲ್ಲರ ಪ್ರೀತಿ ವಿಶ್ವಾಸ ಇತ್ತು, ಗೆಳೆಯರಿದ್ದರು, ಒಳ್ಳೆಯ ಬಟ್ಟೆ ಉಡ್ತಾ ಇದ್ದ, ಆಭರಣಗಳನ್ನು ತೊಡ್ತಾ ಇದ್ದ, ವಿಹಾರ ಮಾಡ್ತಾ ಇದ್ದ, ಎಲ್ಲ ಇತ್ತು. ಒಬ್ಬ ಸುಖಿ ಪುರುಷ, ಒಬ್ಬ ಭೋಗಿ ಪುರುಷ ಏನೆಲ್ಲ ಅನುಭವಿಸ್ತಾನೋ ಅದರ 100 ಪಟ್ಟು 1000 ಪಟ್ಟು ಅನುಭವಿಸಿದ್ದನ್ನು ಕಾಣ್ತೇವೆ. ಆದರೆ ಇದೆಲ್ಲವನ್ನು ಬಿಟ್ಟು ನಿಲ್ಲುವಂತಹ ವೈರಾಗ್ಯವನ್ನು ಅವನಲ್ಲಿ ಕಾಣ್ತೇವೆ ಅಂತ. ಇದು ವೈರಾಗ್ಯ. ವೈರಾಗ್ಯ ಅಂತ ಅಂದರೆ ಬಿಟ್ಟು ಹೊರಟು ಹೋಗಬೇಕು ಅಂತಲ್ಲ, ಬದುಕನ್ನು ಅನುಭವಿಸಬಾರದು ಅಂತಲ್ಲ ಅಂತ. ನಮ್ಮ ಗುರುಗಳು ಹೇಳಿದ ಉದಾಹರಣೆ ಕೊಟ್ಟನಲ್ಲ, ನಿದ್ರೆಯಲ್ಲಿ ವೈರಾಗ್ಯ ಇದೆ ಅಂತ, ಹಾಗೆ ಅಂತ. ಹಗಲಿಡೀ ಎಲ್ಲವನ್ನ ಅನುಭವಿಸ್ತೀವಿ, ಅನುಭವಿಸಿದ್ದನ್ನು ಬಿಟ್ಟು ಮೈಮರಿತೀವಿ ಅಂತ. ಇದೆರಡೂ ಜೊತೆಗೆ ಸಾಗಬೇಕು. ಅಂದರೆ ಬದುಕನ್ನು ಅನುಭವಿಸುತ್ತಲೇ ಬದುಕಿನ ಅನುಭವಕ್ಕಿಂತ ಮೀರಿ ನಾವು ನಿಲ್ಲಬೇಕಾಗತ್ತೆ ಅಂತ. ನಾವು ಹಾಗೆ ಬದುಕೋದಿಲ್ಲ, ಬದುಕಿನ ಅನುಭವದ ಜೊತೆಗೆ ಸೇರಿಕೊಂಡು ಬಿಡ್ತೀವಿ. ಅದರಿಂದಾಗಿ ಅದನ್ನು ಮೀರೋದಕ್ಕೆ ಸಾಧ್ಯ ಆಗದೆ ಕಷ್ಟಪಡ್ತೀವಿ. ಯಾವುದೋ ಒಂದು ಕಳೆದು ಹೋಯಿತು ಅಂದರೆ ಕಷ್ಟ ಆಗತ್ತೆ, ಅಧಿಕಾರ ಹೋಯಿತು ಅಂದರೆ ಕಷ್ಟ ಆಗತ್ತೆ, ಜನಪ್ರಿಯತೆ ಹೋಯಿತು ಅಂದರೆ ಕಷ್ಟ ಆಗತ್ತೆ, ನಾವು ದುಡ್ಡಿಟ್ಟ ಬ್ಯಾಂಕ್ ಮುಳುಗೋಯ್ತು ಅಂದರೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಥರ ಆಗತ್ತೆ, ಬಿಸ್ನೆಸ್ನಲ್ಲಿ ನಷ್ಟ ಆಯಿತು ಅಂದರೆ ಬದುಕಬೇಡ ಅಂತ ಅನಿಸುತ್ತೆ, ಯಾವುದೋ ರಿಲೇಷನ್ಶಿಪ್ ಕಟ್ಟಾಯಿತು ಅಂತ ಅಂದರೆ ಆತ್ಮಹತ್ಯೆ ಮಾಡ್ಕೊಳ್ಳೋರಿದ್ದಾರೆ. ಅಂದರೆ ಅದರ ಜೊತೆಗೆ ನಮ್ಮ ಈ ಅನುಭವಗಳಿವೆಯಲ್ಲ, ಅವುಗಳ ಜೊತೆಗೆ ಸೇರಿ ಹೋಗಿದ್ದೀವಿ, ಅದನ್ನು ಮೀರಿ ಇಲ್ಲ ನಾವು ಅಂತ. ಮೀರಿ ಇರೋದನ್ನು ಕಲಿತ್ರೆ ನಾವು ಈ ಯಾವ ನೋವುಗಳು ಇಲ್ಲದಂತೆ ಇದ್ದು ಬಿಡ್ತೀವಿ ಅಂತ. ನಿದ್ರೆ ಮಾಡುವಾಗ ಯಾವುದೂ ಇಲ್ಲವಲ್ಲ ನಮ್ಮಲ್ಲಿ. ಹಾಗಿರುವಾಗ ಬದುಕಿನಲ್ಲಿ ಒಂದು 30ರಷ್ಟು ಭಾಗ ನಿದ್ರೆಯಲ್ಲೇ ಕಳೆದಿದ್ದೀವಿ, ಬದುಕಿನ 30ರಷ್ಟು ಭಾಗ ನಾವು ವೈರಾಗ್ಯದಲ್ಲಿದ್ದೀವಿ ಅಂತ ಅರ್ಥ. ಹಾಗಿರುವಾಗ ಯಾವುದೋ ಒಂದು ಇಲ್ಲವಾದಾಗ, ಯಾವುದೋ ಒಂದು ಸಿಕ್ಕದೇ ಇದ್ದಾಗ, ಯಾವುದೋ ಒಂದನ್ನು ಕಳೆದುಕೊಂಡಾಗ ಯಾಕೆ ನೋಯಬೇಕು, ಯಾಕೆ ಬೇಯಬೇಕು? ಹಾಗೆ ವೈರಾಗ್ಯ ಬೇಕು ಅಂತ ಅಂದರೆ ಬೆರೆತೂ ಇರಬೇಕು, ಇದನ್ನು ಮೀರಿಯೂ ಇರಬೇಕು. ಅದಕ್ಕೆ ಬಹಳ ದೊಡ್ಡ ಉದಾಹರಣೆಯಾಗಿ ನಿಲ್ಲೋದು ಕೃಷ್ಣನ ಬದುಕು. ಹಾಗಾಗಿ ಕೃಷ್ಣನ ಬದುಕನ್ನು ಅರ್ಥ ಮಾಡಿಕೊಳ್ತಾ ಹೋಗಬೇಕು. ಕೃಷ್ಣ ಬದುಕಿದಂತೆ ಬದುಕಲಾಗದು ಅನ್ನೋ ಮಾತಾಡುತ್ತಾರೆ, ಅದು ವಾಸ್ತವ ಅಲ್ಲ. ಕೃಷ್ಣ ಬದುಕಿದಂತೆಯೇ ಬದುಕಬೇಕಾಗಿದ್ದು. ಇದರೊಂದಿಗೆ ಸೇರಿಕೊಂಡು ಇದಕ್ಕಾಗಿ ಪರಿತಪಿಸ್ತಾ, ಇದಕ್ಕಾಗಿ ಪ್ರಯತ್ನಿಸ್ತಾ, ಇದೆಲ್ಲದ ಒಂದು ಬದುಕನ್ನು ಮನಸ್ಸಿನೊಳಗೆ ಕೃಷ್ಣ ಬದುಕ್ತಾ ಇದ್ನಲ್ಲ, ಅಂಥದ್ದೊಂದು ಬದುಕು ನಮ್ಮದಾಗಬೇಕು. ನಮಸ್ಕಾರ.